ಕರ್ನಾಟಕದಲ್ಲಿ ಕೇರಳ ನಾಯಕರ ರಾಜಕಾರಣ ನಡೀತಾ ಇದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಕೇರಳ ನಾಯಕರ ಒತ್ತುವರಿ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಾ ಇದೆ. ಯಲಹಂಕದ ಕೋಗಿಲು ಲೇಔಟ್ಗೆ ಕೇರಳ ನಾಯಕರ ದಂಡು. ಒತ್ತುವರಿ ಸ್ಥಳಕ್ಕೆ ಕೇರಳ ಶಾಸಕ ಮಾಜಿ ಸಚಿವ ಜಲೀಲ್ ಭೇಟಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ತಂಡ ಕೂಡ ಭೇಟಿ ನೀಡಿದೆ. ತೆರವು ಕಾರ್ಯಾಚರಣೆ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ರು. ಸಿಎಂ ಇಬ್ರಾಹಿಂ ಮುಸ್ಲಿಮರ ಜೊತೆಗೆ ಚರ್ಚೆ ಮಾಡಿದ್ರು. ಕರ್ನಾಟಕ ರಾಜಕಾರಣಕ್ಕೆ ತಲೆ ಹಾಕಿದೆ ಕೇರಳ ಸರ್ಕಾರ. ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಕೇರಳ ರಾಜಕೀಯ ಮತ್ತೆ ಕಿಡಿ ಹೊತ್ತಿಸೋದಿಕ್ಕೆ ಕೇರಳ ನಾಯಕರು ಮುಂದಾಗಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ನಡೆದಿದ್ದಂತಹ ಒತ್ತುವರಿ ಕಾರ್ಯಾಚರಣೆ ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಕೂಡ ಮಾಡಿದ್ರು. ಉತ್ತರ ಭಾರತದ ರೀತಿಯಲ್ಲಿ ಬುಲ್ಡೋಸರ್ ರಾಜ್ ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತ ಎಕ್ಸ್ ನ ಮೂಲಕ ಬರೆದುಕೊಂಡಿದ್ರು. ಅದಾದ ನಂತರ ಕೇರಳದ ರಾಜ್ಯಸಭಾ ಸದಸ್ಯ ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಯಾರೆಲ್ಲ ತೆರವುಗೊಂಡ್ರು ಅವರನ್ನ ಮಾತನಾಡಿಸಿದ್ರು. ಅದಾದ ನಂತರ ಈಗ ಕೇರಳ ಶಾಸಕ ಮಾಜಿ ಸಚಿವ ಜಲೀಲ್ ಕೂಡ ಭೇಟಿ ನೀಡಿದರು. ಮತ್ತೊಂದು ಕಡೆ ಸಿಎಂ ಇಬ್ರಾಹಿಂ ತಂಡ ಕೂಡ ಭೇಟಿ ನೀಡಿದೆ. ಬೆಂಗಳೂರು ಒತ್ತುವರಿ ಕುರಿತು ಕೇರಳ ಸಿಎಂ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಎಲ್ರಿಗೂ ಒಂದೇ, ಕಾನೂನಿನ ಅಡಿ ಇರಬೇಕು. ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ನಾವು ಕೇರಳಕ್ಕೆ ಹೋಗಿ ಮನಸ್ಸಿಗೆ ಬಂದ ಹಾಗೆ ಮಾಡೋಕ್ಕಾಗುತ್ತಾ? ಸಮುದಾಯದ ವಿರೋಧಿ ನಾವಲ್ಲ, ನಮ್ಮ ಪಕ್ಷದಲ್ಲಿ ಅನ್ಯಾಯ ಇಲ್ಲ. ಚುನಾವಣೆಗಾಗಿ ಕೇರಳ ಸಿಎಂ ಆ ಮಾತು ಹೇಳಿರಬಹುದು ಅಂತ ರಿಯಾಕ್ಟ್ ಮಾಡಿದ್ದಾರೆ ಚೆಲುವರಾಯಸ್ವಾಮಿ. ಕಾನೂನು ಎಲ್ರಿಗೂ ಒಂದೇ. ಕಾನೂನು ಇದು ಒಕ್ಕೂಟದ ವ್ಯವಸ್ಥೆನಲ್ಲಿ ಈ ರಾಜ್ಯದವರು ಇಲ್ಲಿರ್ತಾರೆ, ಆ ರಾಜ್ಯದವರು ಅಲ್ಲಿರ್ತಾರೆ, ಎಲ್ಲ ಕಡೆನೂ ಇದ್ದಾರೆ. ಬಟ್ ಆದರೆ ಅಲ್ಲಿ ಕಾರ್ಪೊರೇಷನ್ ಲೆವೆಲಲ್ಲಿ, ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಈಗ ನಮ್ಮಿಂದ ಹೋಗಿ ಕೇರಳದಲ್ಲಿ ಮನಸ್ಸಿಗೆ ಬಂದಂಗೆ ಮಾಡಲಿಕ್ಕಾಗತ್ತಾ, ಅಥವಾ ತಮಿಳ್ನಾಡಲ್ಲಿ ಮಾಡಲಿಕ್ಕಾಗತ್ತಾ? ಸೊ ಅದು ಆ ಕಾರ್ಪೊರೇಷನ್ ಇದೆ, ಅಲ್ಲಿ ಆಡಳಿತ ಇದೆ, ಅಲ್ಲಿ ಕಾನೂನು ವ್ಯವಸ್ಥೆ ಇದೆ, ಅದು ನೋಡ್ಬೇಕು. ಕರ್ನಾಟಕ ಸರ್ಕಾರ ಮುಸ್ಲಿಮರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವುದೇ ಸಮಾಜದ ವಿರೋಧಿ ಅಲ್ಲ. ಕಾಂಗ್ರೆಸ್ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಕಾಂಗ್ರೆಸ್ಸು ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.